ಜಗಳೂರು ಪಟ್ಟಣದ ಹೊರವಲಯದಲ್ಲಿರುವ ಸುಮಾರು 30 ವರ್ಷಗಳಿಂದ ಗುಡಿಸಲು ಕಟ್ಟಿಕೊಂಡು ಟೆಂಟ್ಗಳನ್ನು ಹಾಕಿಕೊಂಡು ವಾಸಿಸುವಂಥ ಅಲೆಮಾರಿ ಸಮುದಾಯದವರಿಗೆ ಶೀಘ್ರವೇ ನಿವೇಶನ ಹಕ್ಕುಪತ್ರ ನೀಡಲಾಗುವುದು ಎಂದು ಶಾಸಕ ಬಿ ದೇವೇಂದ್ರಪ್ಪ ತಾತ್ಕಾಲಿಕವಾಗಿ ಅಲೆಮಾರಿ ಸಮುದಾಯದವರಿಗೆ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಬಂದಂತಹ ಪಾಟ್ಗಳನ್ನು ವಿತರಿಸಿ ಭರವಸೆ ನೀಡಿದ್ದಾರೆ. ಈ ಪಾಟ್ಗಳು ಗಾಳಿ ಮಳೆಯಂತೆ ರಕ್ಷಾ ಕವಚದಂತೆ ಪಾಟ್ಗಳನ್ನು 44 ಕುಟುಂಬಗಳಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ, ಅಲೆಮಾರಿ ಸಮುದಾಯದವರಿಗೆ ಈಗಾಗಲೇ ನಿವೇಶನ ಹಕ್ಕುಪತ್ರ ಒದಗಿಸಲು ಪಟ್ಟಿ ಮಾಡಿದ್ದು, ಶೀಘ್ರವೇ ನಿವೇಶನ ಹಕ್ಕುಪತ್ರ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯ್ಕ್, ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಕುರಿಜಯಣ್ಣ, ಶಾಂತಕುಮಾರ್, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಬಿ ಮಹೇಶ್, ಸಮಾಜ ಕಲ್ಯಾಣ ಇಲಾಖೆ ಪ್ರಭಾರಿ ಅಧಿಕಾರಿ ಅಶೋಕ್, ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸರ್, ಸುಮಾರು 30 ವರ್ಷಗಳಿಂದ ಗುಡಿಸಲು ಕಟ್ಕೊಂಡು ಬಟ್ಟೆ ಟೆಂಟನ್ನು ಹಾಕ್ಕೊಂಡು ಸುಮಾರು ವಾಸ ಮಾಡ್ತಿದ್ರು ಅಲೆಮಾರಿ ಸಮುದಾಯದವರು. ಅನೇಕ ರಾಜಕಾರಣಿಗಳು ಬಂದರೂ ಕೂಡ ಇವರು ಶಾಶ್ವತವಾದ ಸೂರು ನಿವೇಶನ ಕಲ್ಪಿಸಿಲ್ಲ. ತಾವು ಶಾಸಕರ ಮೇಲೆ ಭಾಳ ಭರವಸೆ ಇಟ್ಕೊಂಡಿದ್ದಾರೆ ಈ ಜನ. ಅದಕ್ಕೆ ತಾವು ಯಾವ ರೀತಿ ನಿವೇಶನ ಕಲ್ಪಿಸಲು ನೀವು ಕೈಗೊಳ್ತೀರಿ ಸರ್? ಈಗಾಗಲೇ ನಾನು ಕಣ್ಣರಿಯದಿದ್ದಡೆ ಕರಳರಿಯದು ಅಂತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಬಂದ ತಕ್ಷಣವೇ ನನ್ನ ಬಾಲ್ಯದ ಜೀವನ, ನಮ್ಮ ಕುಟುಂಬದ ಬದುಕು ಇವ್ರಿಗಿಂತ ಭಿನ್ನವಾಗಿರಲ್ಲ ಅನ್ನೋಂಥ ಮಾತನ್ನು ನಾನು ಆಗಲೇ ಹೇಳಿದ್ದೀನಿ. ಆ ನೋವು ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಇದಕ್ಕೆ ದಿನೇ ದಿನೇ ಇವತ್ತು ಸರ್ಕಾರಗಳು ಗಾಂಧೀಜಿಯವರು ಕಂಡ ಒಂದು ಕನಸೇನಿದೆ, ರಾಮರಾಜ್ಯ, ಸರ್ವ ಜನಾಂಗದ ಶಾಂತಿಯ ತೋಟ, ಯಾರೂ ಸಹ ಊಟದಿಂದ ಬಳಲಬಾರ್ದು, ಊಟ ಇಲ್ದೇ ಅವ್ರಿಗೆಲ್ಲರಿಗೂ ಅನ್ನ ಆಗಬೇಕು ಅನ್ನಂತೇಳಿ ಇವತ್ತು ನಮ್ಮ ಘನ ಸರ್ಕಾರ ಅನೇಕ ಇಂಥ ಬಡಜನರ ಒಂದು ಕಲ್ಯಾಣಕ್ಕೋಸ್ಕರ ಅನೇಕ ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಇವತ್ತೆಲ್ಲರೂ ಟೆಂಟ್ ಕೊಡೋಂಥ ಕೆಲಸ ಮಾಡಿದ್ದೀವಿ. ಮುಂದೇನೂ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತು ಇಂಥವಕ್ಕೆ ನಾವು ಕೊಡುವಂಥದ್ದು ನನ್ನ ಮೊದಲ ಆದ್ಯತೆ. ಅದಾದಮೇಲೆ ಈಗ ತಾನೇ ನಮ್ಮ ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನವೀನ್ ಕುಮಾರ್ ಅವರು ಜೊತೆಗೆ ಮುಖ್ಯಾಧಿಕಾರಿಗಳು ಇಲ್ಲೇ ರಸ್ತೆ ಬದಿಯಲ್ಲಿರ್ತಕ್ಕಂಥ 1.5 ಎಕರೆಯಲ್ಲಿ 44 ನಿವೇಶನಗಳನ್ನು ಈಗಾಗಲೇ ಗುರುತು ಮಾಡಿದ್ದಾರೆ. ಅದಕ್ಕೆ ಅತಿ ಶೀಘ್ರದಲ್ಲಿ ಒಂದು ಸಭೆಯನ್ನು ಕರೆದುಬಿಟ್ಟು ಸಂಬಂಧಪಟ್ಟ ನ್ಯಾಯಯುತವಾಗಿರ್ತಕ್ಕಂಥ ಆಯ್ಕೆಯನ್ನು ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ಫಲಾನುಭವಿಗೆ ಅತಿ ಶೀಘ್ರದಲ್ಲಿ ಆಯ್ಕೆ ಆದಂಥವ್ರಿಗೆ ವಿತರಣೆ ಮಾಡೋಂಥ ಕೆಲಸವನ್ನು ಎಷ್ಟು ದಿನ ಆಗ್ಬೋದು ರೀ? ಇನ್ನೊಂದು ವಾರ 15 ದಿನದಲ್ಲಿ ಅತಿ ಶೀಘ್ರದಲ್ಲಿ ಕೊಟ್ಟು ಅಲೆಮಾರಿಗಳಲ್ಲಿ ಇರ್ತಕ್ಕಂಥ ಕೊರ್ಚ, ಕುರ್ಮ, ಏನು ದಾಸ, ದೊಂಬಿದಾಸ, ಸುಡುಗಾಡು ಸಿದ್ಧ, ಇವೆಲ್ಲಕ್ಕೂ ಸಿಂಧೋಳ, ಏನು ಬೇರೆ ಬೇರೆ ಹೆಸರಿನಿಂದ ಪರ್ಯಾಯ ಪದಗಳಿಂದ ಕರೆಸ್ಕೊಳ್ಳೋಂಥ ಇವೇನು ಅಲೆಮಾರಿದೆಯೋ ಅವ್ರಿಗೆಲ್ಲರಿಗೂ ಶಾಶ್ವತವಾಗಿರ್ತಕ್ಕಂಥ ಸೂರನ್ನು ಕೊಡೋಂಥ ನಾವು ಕೆಲಸ ಮಾಡ್ತೀವಿ. ಈಗಾಗಲೇ ಒಂದು ಮನೆ ಒಡತಿಗೆ 2,000 ಇರ್ಬೋದು, ಜೊತೆಗೆ 10 kg ಅಕ್ಕಿ ಇರ್ಬೋದು ಕೊಡೋಂಥ ಕೆಲಸ ನಡೀತಾ ಇದೆ. ಈಗ ಅನ್ನ, ಆರೋಗ್ಯ, ಶಿಕ್ಷಣ ಮತ್ತು ಸೂರು ಇವು ಕೊಟ್ಟರೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಂಥ ಕೀರ್ತಿ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ. ಹಾಗಾಗಿ ನಮಗೆ ಹೆಸರು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರ ಕಣ್ಣೀರನ್ನು ಒರೆಸೋಂಥದ್ದು, ಅವರನ್ನು ಮನುಷ್ಯರನ್ನಾಗಿ ನೋಡೋಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯವರ ಒಂದು ಆಲೋಚನೆಯೂ ಇದೆ, ಜೊತೆಗೆ ನಮ್ಮ ಆಲೋಚನೆ ಇದೆ. ನಾವೆಲ್ಲ ಒಟ್ಟಾಗಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡೋಕ್ಕೆ ಈ ಮುಖೇನ ನಾನು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಸಂವಿಧಾನ ಹಾಗೆ ಇದೆ, ಸಂಬಂಧಪಟ್ಟ ಇಲಾಖೆಯವರ ಮುಖಾಂತರ, ನಿಗಮದ ಮುಖಾಂತರ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಅದನ್ನು ನಾನು ನನ್ನ ಗಮನದಲ್ಲಿಲ್ಲ ಒತ್ತುವರಿಯಾಗಿರೋಂಥ ವಿಚಾರ. ಅದನ್ನು ಒತ್ತುವರಿಯಾಗಿದ್ದರೆ ಸರ್ವೆ ಮುಖೇನ ಮತ್ತೆ ವಶಪಡಿಸ್ಕೊಂಡು ಅವ್ರಿಗೆ ಕೊಡೋಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ನಿಮ್ಮ ಆಡಳಿತಾವಧಿಯಲ್ಲಿ ನಿವೇಶನ ಮೂಲಭೂತ ಸೌಕರ್ಯಗಳು ಒದಗಿಸಿ ಅವ್ರ ಆಡಳಿತ ಇವ್ರ ಆಡಳಿತ ಎರಡನೇದು. ಆದರೆ ನಮ್ಮ ಮುಖ್ಯ ಏನು, ಯಾರೇ ಆಗಿರಲಿ ಕಟ್ಟ ಕಡೆ ವ್ಯಕ್ತಿಯ ಬದುಕು ಹಸನಾಗಬೇಕನ್ನೋದೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಸದಾ ಅಂಥವು ಏನು ಮಾಡಿದ್ರು ನಿಮ್ಮ ಗಮನಕ್ಕೆ ತಂದು ಮಾಡೋದು. ನೀವು ಸಹ ಭಾಳ ನಮ್ಮನ್ನೆಲ್ಲ ಎಚ್ಚರಿಸೋಂಥ ಕೆಲಸ ಮಾಡ್ತೀವಿ, ಭಾಳ ಖುಷಿ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಡವರ ಕಣ್ಣೀರು, ಬಡವರ ಹಸುವನ್ನು ನೀಗಿಸುವಂಥ ತಾಡ್ಪಲ್ ವಿತರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಶಾಸಕರು ಸರ್ ಮಾಡಿಬಿಟ್ಟು ಸರ್, ನಮ್ಮ ಪಟ್ಟಣ ಪಂಚಾಯತ್ ಜಾಗ ಇದೆ ಸರ್, 1.5 ಎಕರೆ. ಅದರಲ್ಲಿ ಇಲ್ಲಿ ಇದೆ, ಅದನ್ನು ಸೈಟ್ ಮಾಡಿ ಇವರಿಗೆ ಮತ್ತು ಬಸ್ ಸ್ಟ್ಯಾಂಡ್ ಆಗತ್ತಾರ
ಆ ಜನಾಂಗಕ್ಕೆ ದಯವಿಟ್ಟು ವಿತರಣೆ ಮಾಡ್ಬೇಕಂತೇಳಿ ತಮ್ಮ ಕೇಳ್ಕೊಳ್ತೀನಿ. ಎಲ್ಲರಿಗೂ ಭಾಳ ಹೃದಯಪೂರ್ವಕವಾಗಿ ಅವರಿಗೆ ನಾನು ನಮನಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಜನರಿಗೆ ಸರ್ಕಾರದಿಂದ ಏನಾದ್ರು ಸವಲತ್ತು ಸಿಕ್ಕರೆ ಅವರು ಸಹ ಸಮಾಜದಲ್ಲಿ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಅವರು ಮಾಡುತ್ತಿರುವ ವೃತ್ತಿಗೆ ಗೌರವ ಕೊಟ್ಟು ನೀವೆಲ್ಲರೂ ಸಹ ಚೆನ್ನಾಗಿರಬೇಕು, ಸಮಾಜದಲ್ಲಿ ನೀವು ಬದುಕನ್ನು ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಸಂತೋಷಪೂರ್ವಕವಾಗಿ ನನಗೆ ಒಪ್ಪಿಕೊಂಡ್ರು. ಅದೇ ನಿಟ್ಟಿನಲ್ಲಿ ಈ ನಿಮ್ಮ ಸ್ಥಳಕ್ಕೆ ಬಂದು ಇವತ್ತು ಆ ಪಾಠಗಳ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇನ್ನೊಂದು ಸರಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.